ಜರಿ ಕಂಡರೆ ಅದು ಶುಭನ ಅಥವಾ ಅಶುಭನ ತಪ್ಪದೆ ತಿಳಿದುಕೊಳ್ಳಿ. ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮನೆಯಲ್ಲಿ ಜರಿ ಕಾಣಿಸಿಕೊಳ್ಳುವುದು ಧಾರ್ಮಿಕ ಹಾಗೂ ನಂಬಿಕೆಗಳ ಪ್ರಕಾರ ಶುಭ ಮತ್ತು ಅಶುಭ ಎರಡೂ ರೀತಿಯ ಫಲಗಳನ್ನು ಸೂಚಿಸುತ್ತದೆ. ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ಪೂಜಾ ಕೋಣೆಯ ಹತ್ತಿರ ಜರಿ ಕಂಡರೆ ಧನಲಾಭ ಎಂಬ ನಂಬಿಕೆ ಇದೆ. ಜರಿಯನ್ನು ಕಂಡರೆ ಆಕಸ್ಮಿಕ ಧನಲಾಭ ಅಥವಾ ಕಷ್ಟಗಳು ದೂರವಾಗುವ ಸೂಚನೆ ಎಂಬ ನಂಬಿಕೆ ಇದೆ. ಜರಿ ಮನೆಯಲ್ಲಿ ತೇವಾಂಶ ಇರುವ ಜಾಗದಲ್ಲಿ ಪದೇ ಪದೇ ಕಾಣಿಸಿಕೊಂಡರೆ ಹಣದ ನಷ್ಟ ಅಥವಾ ಆರೋಗ್ಯ ಸಮಸ್ಯೆಗಳ ಸೂಚನೆ ಎಂಬ ಅರ್ಥ. ಮನೆಯಲ್ಲಿ ಪದೇ ಪದೇ ಜರಿಗಳು ಓಡಾಡುವುದು ವಾಸ್ತು ದೋಷ ಅಥವಾ ನಕಾರಾತ್ಮಕ ಶಕ್ತಿಯ ಸೂಚನೆ ಎಂಬ ನಂಬಿಕೆ ಇದೆ. ಜರಿಯನ್ನು ರಾಹುವಿನ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಜರಿಯನ್ನು ಮನೆಯೊಳಗೆ ಅಥವಾ ಹೊರಗೆ ಕಂಡರೆ ಅದನ್ನು ಸಾಯಿಸಬಾರದು, ಬದಲಾಗಿ ಮನೆಯ ಹೊರಗೆ ಹಾಕಬೇಕು. ಜರಿಯನ್ನು ಸಾಯಿಸಿದರೆ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲವಾಗುತ್ತದೆ. ಜರಿ ಅಡುಗೆ ಮನೆಯಲ್ಲಿ ಓಡಾಡುವುದನ್ನು ಕಂಡರೆ ವಾಸ್ತು ಕೆಟ್ಟದಾಗಿದೆ ಎಂಬ ಅರ್ಥ. ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸದಸ್ಯರ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಸೂಚನೆ ಸಿಗುತ್ತದೆ. ಜರಿ ಮನೆಯ ಮುಖ್ಯ ದ್ವಾರದಲ್ಲಿ, ಹೊಸ್ತಿಲು ಮತ್ತು ಶೌಚಾಲಯ ಮೆಟ್ಟಿಲುಗಳಲ್ಲಿ ಕಂಡರೆ ನಿಮ್ಮ ಜಾತಕದಲ್ಲಿ ರಾಹು ದುರ್ಬಲನಾಗಿದ್ದಾನೆ ಎಂಬ ನಂಬಿಕೆ ಇದೆ. ಜರಿ ತಲೆ ಮೇಲೆ ಇದ್ದರೆ ಅದು ರಾಹು ದುರ್ಬಲದ ಸಂಕೇತ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಬರುತ್ತದೆ ಎಂಬ ಸೂಚನೆ ಸಿಗುತ್ತದೆ. ದೇವರ ಮನೆಯಲ್ಲಿ ಜರಿ ಕಂಡರೆ ಅದು ಅದೃಷ್ಟದ ಸಂಕೇತ. ಇದರಿಂದ ಮನೆಯಲ್ಲಿ ಎಲ್ಲವೂ ಉತ್ತಮವಾಗುತ್ತದೆ ಎಂಬ ಸೂಚನೆ. ನಿಮ್ಮ ಮನೆಯಲ್ಲಿ ಒಂದು ಬಾರಿ ಜರಿ ಕಂಡು ಮತ್ತೆ ಕಣ್ಮರೆಯಾದರೆ ಅದರ ಅರ್ಥ ನೀವು ಅಂದುಕೊಂಡ ಕೆಲವು ಕೆಲಸಗಳು ಸಂಪೂರ್ಣಗೊಳ್ಳುತ್ತದೆ ಎಂಬ ಸೂಚನೆ ಸಿಗುತ್ತದೆ. ಜರಿ ಮನೆಯ ಮುಖ್ಯ ದ್ವಾರದಿಂದ ಹೊರಗೆ ಹೋಗುವುದನ್ನು ಕಂಡರೆ ಜರಿ ನಿಮ್ಮ ಮನೆಯಲ್ಲಿ ಇರುವ ಪ್ರತಿಯೊಂದು ಸಮಸ್ಯೆಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಎಂಬ ಸೂಚನೆ. ಜರಿ ಮನೆಯ ಒಳಗೆ ಬರುವುದನ್ನು ಕಂಡರೆ ಅದು ಸಮಸ್ಯೆಗಳನ್ನು ಮನೆಗೆ ತರುತ್ತಿದೆ ಎಂಬ ಸೂಚನೆ. ಜರಿ ಮನೆಯ ನೆಲದ ಮೇಲೆ ಸತ್ತು ಬಿದ್ದಿರುವುದನ್ನು ಕಂಡರೆ ನಿಮ್ಮ ಮನೆಗೆ ದೊಡ್ಡ ಆಪತ್ತು ಸಂಭವಿಸುವುದು ತಪ್ಪಿ ಹೋಗಿದೆ ಎಂಬ ಸೂಚನೆ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.